ನಮಸ್ಕಾರ. ನಾನು ಮೈಸೂರಿಂದ ಸುಪ್ರೀತ್ ನಿಮ್ಮ ಮುಂದೆ ಒಂದು ಮನೆನ ಪ್ರಸ್ತುತಪಡಿಸ್ತಾ ಇದ್ದೀನಿ. ನಾನಿವತ್ತಿರೋದು ಮೈಸೂರು ಶ್ರೀರಾಮ್ಪುರ ಆದ ನಂತರ ಇರುವಂತಹ ಮುಡಾ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟ್ ಆದಂತಹ ಕಂದಾಯ ಬಡಾವಣೆ ಅಂದರೆ ಇನ್ಕಮ್ ಟ್ಯಾಕ್ಸ್ ಲೇಔಟ್ ಒಳಗೆ ನಾನು ನಿಂತಿದ್ದೀನಿ. ನೀವು ನೋಡ್ತಾ ಇರುವಂತಹ ಮನೆ 1200 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಗ್ರೌಂಡ್ ಫ್ಲೋರಲ್ಲಿ 2 ಬೆಡ್ರೂಮು, ಫಸ್ಟ್ ಫ್ಲೋರಲ್ಲಿ 2 ಬೆಡ್ರೂಮು ಇರುವಂತಹ ಸುಸಜ್ಜಿತವಾಗಿರುವಂತಹ ಮನೆ. ಏನಿದೆ ಈ ಮನೆಯಲ್ಲಿ, ಹೇಗಿದೆ, ಏನೇನು ಮಾಡಿದ್ದಾರೆ, ಏನೇನು ಮೆಟೀರಿಯಲ್ಗಳನ್ನ ಯೂಸ್ ಮಾಡಿದ್ದಾರೆ ಅಂತ ಒನ್ ಬೈ ಒನ್ ನಾನು ಈ ಮನೆನ ತೋರಿಸ್ತಾ ಹೋಗ್ತೀನಿ. ಸೊ ಈ ಲೊಕೇಶನ್ ಅಂದರೆ ಮನೆ ಒಳಗೆ ಹೋಗೋಕ್ಕೆ ಮುಂಚೆ ಈ ಮನೆ ಲೊಕೇಶನ್ನ ಇನ್ನು ಸಂಪೂರ್ಣವಾಗಿ ವಿವರಿಸೋಣ ಅನ್ನೋ ಒಂದು ಅಭಿಪ್ರಾಯ. ಯಾಕೆಂದರೆ ನನ್ನ ವೀಡಿಯೋಗಳನ್ನ ಬಹಳಷ್ಟು ಜನ ನೋಡ್ತಿರ್ತೀರಿ. ನಾನು ಶ್ರೀರಾಮ್ಪುರ ಕಂದಾಯ ಲೇಔಟ್ ಅಂದ ತಕ್ಷಣ ಭಾಳಷ್ಟು ಜನಕ್ಕೆ ಗೊತ್ತಾಗಲ್ಲ. ಸೊ ನೋಡಿ, ಮೈಸೂರು ಮಧ್ಯಭಾಗದಿಂದ ಈ ಲೊಕೇಶನ್ಗೆ ಅಂದರೆ ದಿಸ್ ಪರ್ಟಿಕ್ಯುಲರ್ ಏರಿಯಾಗೆ ಬರಲಿಕ್ಕೆ ಸರಿಸುಮಾರು 6 ರಿಂದ 7 ಕಿಲೋಮೀಟರ್ ಒಳಗೆ ಇರುವಂಥದ್ದು. ಬಹಳ ಹಳೆಯ ಲೇಔಟ್. ಅಂದರೆ ಹಳೆಯ ಲೇಔಟ್ ಅಂದರೆ ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಇಲ್ಲಿ ಮೇಯ್ನ್ ಇವತ್ತಿನ ದಿವಸದಲ್ಲಿ ಬಹಳ ಕಡೆ ಬೆಂಗಳೂರು, ಮೈಸೂರು, ಕರ್ನಾಟಕದ ಬಹುಭಾಗಗಳಲ್ಲಿ ನೀರಿನ ಕೊರತೆ, ನೀರಿನ ಅಭಾವ ಒದಗಿದೆ. ಸೊ ಇಲ್ಲಿಗೆ ದಿಸ್ ಪರ್ಟಿಕ್ಯುಲರ್ ಲೊಕೇಶನ್ಗೆ ಕಬಿನಿ ವಾಟರ್ ಸಪ್ಲೈ ಬರುತ್ತೆ. ಸೊ ಕುಡಿಯೋ ನೀರು ವ್ಯವಸ್ಥೆ ಆಯಿತು, ಎಲೆಕ್ಟ್ರಿಸಿಟಿ, ಡಾಂಬರೀಕರಣ, ಟಾರ್ ರೋಡ್ ಅಂದರೆ ಎಲ್ಲವೂ ಇರುವಂಥದ್ದು. ಸುತ್ತಮುತ್ತ ಒಂದು ಸರಿ ತೋರಿಸ್ತಾರೆ ನೋಡಿ. ಎಲ್ಲ ಸುತ್ತಮುತ್ತ ಎಲ್ಲ ಮನೆಗಳಾಗಿದ್ದು ಇಟ್ಸ್ ಅ ವೆರಿ ವೆಲ್ ಆಕ್ಯುಪೈಡ್, ವೆರಿ ಪೀಸ್ ಆ್ಯಂಡ್ ಕಾಮ್ ಲೊಕೇಶನಲ್ಲಿ ಇರುವಂತಹ ಮನೆ ಇದು. ಶ್ರೀರಾಮ್ಪುರ ಆದ ನಂತರ ಇರುವಂತಹ ಕಂದಾಯ ಬಡಾವಣೆ ಅಂದರೆ ಇನ್ಕಮ್ ಟ್ಯಾಕ್ಸ್ ಲೇಔಟ್. ದಿಸ್ ಈಸ್ ಎ ಮುಡಾ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟ್. ಅಂದರೆ ಮುಡಾ ಖಾತಾ, ಮುಡಾ ಕಂದಾಯ ಮತ್ತು ಈ ಮನೆಗೆ ಏನು ನಾನು ಪ್ರಪೋಸ್ ಮಾಡ್ತಾ ಇದ್ದೀನಿ ವಿಚ್ ಇಸ್ ಫಾರ್ ಸೇಲ್ ಅಂತ, ಈ ಮನೆಗೆ ಇವೆಲ್ಲವೂ ಇರುವಂಥದ್ದು ಮತ್ತು ಇದಕ್ಕೆ ಮುಡಾ ಪ್ಲ್ಯಾನ್ ಅಪ್ರೂವಲ್ ಆಗಿರುವಂತಹ ಮನೆ ಇದು. ದಿಸ್ ಇಸ್ ಅ ಬ್ರ್ಯಾಂಡ್ ನ್ಯೂ 30-40 ಕಟ್ಟಿರುವಂಥದ್ದು. ಬನ್ನಿ, ಲೆಟ್ಸ್ ಅನ್ಬಾಕ್ಸ್ ದ ಪ್ರಾಪರ್ಟಿ. ಯಾವ ಥರ ಇದೆ, ಹೇಗಿದೆ, ಏನು ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಅಂಥದ್ದು. ಅಂದರೆ ಇನ್ನೊಂದು ವಿಚಾರ, ಈ ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ನಾನು ಗ್ರೌಂಡ್ ಫ್ಲೋರ್ ಹೇಗಿದೆ ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಹೇಗೆ ಕಟ್ಟಿದ್ರೆ ಸೇಮ್ ಟೈಪ್, ಸೇಮ್ ಪ್ಲ್ಯಾನ್, ಸೇಮ್ ಡಿಸೈನ್, ಸೇಮ್ ಮೆಟೀರಿಯಲ್ ಯೂಸ್ ಮಾಡಿ ಕಟ್ಟಿರುವಂತಹ ಮನೆ. ನಾನು ಫಸ್ಟ್ ಫ್ಲೋರ್ನ ತೋರಿಸಲ್ಲ. ಸೊ ನೀವು ಇದು ಯಾವ ಥರ ಮನೆ ಅಂದರೆ, ಒಂದು ಫ್ಲೋರಲ್ಲಿ ನೀವು ಇದ್ಕೊಂಡು ಇನ್ನೊಂದು ಫ್ಲೋರ್ನ ರೆಂಟಿಗೆ ಕೊಡ್ಬೋದು, ಅಥವಾ ಎರಡನ್ನೂ ರೆಂಟಿಗೆ ಕೊಟ್ಟು ರೆಂಟ್ ಅರ್ನಿಂಗ್ ಪ್ರಾಪರ್ಟಿ ಅನ್ನುವ ಪ್ರಪೋಸಲ್ ಇಟ್ಟು ನಾನು ಈ ಮನೆಯ ಒಳಗೆ ಹೋಗ್ತಾ ಇದ್ದೀನಿ. ಬನ್ನಿ, ಸಿ ದಿಸ್ ಇಸ್ ದಿ ಪಾರ್ಕಿಂಗ್ ಏರಿಯಾ ಆಫ್ ದಿ ಪ್ರಾಪರ್ಟಿ. ಸೊ ಆಚೆ ಕಡೆ ನಾನು ಇವಾಗ ಇಷ್ಟ ತನಕ ನಿಮ್ಮ ಹತ್ರ ಮಾತಾಡ್ತಾ ಇದ್ದೆ, ಅದನ್ನು ತೋರಿಸ್ತಾರೆ. ಒಂದು ಸರಿ ಪಾರ್ಕಿಂಗ್ ಏರಿಯಾ ತೋರಿಸ್ಬಿಡಿಯಪ್ಪ ಆಚೆದು. ಸೊ ಪಾರ್ಕಿಂಗ್ ಏರಿಯಾ, ನೀವಲ್ಲಿ ಈಸಿಯಾಗಿ ಒಂದು ಕಾರ್ ಅಥವಾ 5 ರಿಂದ 6 ಟೂ ವೀಲರ್ಗಳನ್ನ ನಿಲ್ಲಿಸ್ಕೋಬೋದು. ಅದಾದ ನಂತರ ಮನೆ ಒಳಗೆ ಕ್ಲೋಸ್ಡ್ ಕಾರ್ ಪಾರ್ಕ್ ನೋಡಿ. ಇದು ದಿಸ್ ಎ ಕ್ಲೋಸ್ಡ್ ಕಾರ್ ಪಾರ್ಕ್. ವಾಟರ್ ಸೋರ್ಸ್ ವಿಚಾರಕ್ಕೆ ಬಂದಾಗ ನೋಡಿ, ಇದು ತೋರಿಸ್ತೇನೆ ನಾನು ನಿಮಗೆ. ಕಬಿನಿ ವಾಟರ್ ಸಪ್ಲೈ ಅಂತ, ದಿಸ್ ಇಸ್ ದಿ ಕಾರ್ಪೊರೇಷನ್ ವಾಟರ್ ಸಪ್ಲೈ. ಇದು ಆ್ಯಂಟಿ ಸ್ಕಿಡ್ ಟೈಲ್ಸ್ ಹಾಕಿದ್ದಾರೆ, ಡಿಸೈನರ್ ಟೈಲ್ಸ್ ಇದೆಲ್ಲ. ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳಿದೆ, ಪ್ಲಸ್ ಇಲ್ಲೂ ಸಹ ಟೈಲ್ಸ್ಗಳು ನೋಡ್ಬೋದು. LED ಲೈಟಿಂಗ್ಗಳಿದೆ. ಸೊ ಎಂಟ್ರಾಗೋಕ್ಕೆ ಮುಂಚೆನೇ ಇಲ್ಲಿ ಮೆಟ್ಲ್ಗಳು ತೋರಿಸ್ತೀನಿ ನೋಡಿ. ಇದು ಫಸ್ಟ್ ಫ್ಲೋರ್ಗೆ ಹೋಗೋಕ್ಕೆ ಈ ಮನೆ ಏನಿದೆ ನೋಡಿ. ಇವಾಗ ಏನು ಈ ಮನೆ ಒಳಗೆ ನಾನು ಎಂಟ್ರ್ ಆಗ್ತಾಯಿದ್ದೀನಿ, ಇಲ್ಲಿಂದ ಫಸ್ಟ್ ಫ್ಲೋರ್ಗೆ ಹೋದಲ್ಲಿ ಈ ಮನೇಲಿ ಯಾವ ಥರ ಡಿಸೈನು, ಪ್ಯಾಟ್ರನ್ನು, ಮೆಟೀರಿಯಲ್ ಏನು ಯೂಸ್ ಮಾಡಿದ್ದಾರೆ, ಸೇಮ್ ಟೈಪ್ ಡಿಸೈನು, ಪ್ಯಾಟ್ರನ್ನು ಪ್ಲಸ್ ಪ್ಲ್ಯಾನಿಂಗ್ ಇರುವಂತಹ ಮನೆ. ಬನ್ನಿ ಮನೆ ಒಳಗೆ ಹೋಗೋಣ. ಮನೆ ಒಳಗೆ ಹೇಗಿದೆ, ಏನಿದೆ ಅಂತ ನೋಡೋಣ. ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ತನಕ ವಿಟ್ರಿಫೈಡ್ ಆಯಿತು, ಆ್ಯಂಟಿಸ್ಕಿಡ್ ಟೈಲ್ಸ್ಗಳು ಹಾಕಿದ್ದಾರೆ. ಇಲ್ಲಿಂದ ಅಂದರೆ ನಾನು ಇವಾಗ ಏನು ಎಂಟ್ರ್ ಆಗ್ತಾಯಿದ್ದೀನಿ ಮನೆ ಒಳಗಿಂದ, ಇಲ್ಲಿಂದ ಗ್ರನೈಟ್ ಸ್ಟಾರ್ಟ್ ಆಗುತ್ತೆ. ಮತ್ತು ಈ ಎಂಟೈರ್ ಮನೆ ಡೋರ್ಸು, ವಿಂಡೋಸು, ಫ್ರೇಮ್ಸು, ಶಟರ್ಸ್ಗಳು ಇವೆಲ್ಲವೂ ಟೀಕ್ ವುಡ್, ಫಸ್ಟ್ ಕ್ವಾಲಿಟಿ ವೆಲ್ ಪಾಲಿಶ್ಡ್ ಟೀಕ್ ವುಡ್ ಯೂಸ್ ಮಾಡಿರುವಂಥ, ಬೇರೆ ಯಾವುದೇ ತರಹ ವುಡ್ಡನ್ನ ಯೂಸ್ ಮಾಡಿಲ್ಲ. ಖಂಡಿತವಾಗ್ಲೂ ಗಮನಿಸಬೇಕು, ಗ್ರನೈಟ್ ಆ್ಯಂಡ್ ಟೀಕ್ ವುಡ್. ಮನೆಯ ಡೋರು ತೋರಿಸ್ತೀನಿ. ದಿಸ್ ಇಸ್ ದ ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ. ಬನ್ನಿ, ನಿಮಗೆ ಇಲ್ಲೇ UPS ಯೂನಿಟ್ ಇಟ್ಕೊಳ್ಳಿಕ್ಕೆ ಅವಕಾಶ ಮಾಡಿದ್ದಾರೆ. ದಿಸ್ ಇಸ್ ದಿ ಹಾಲ್ ಆರ್ ದಿ ಲಿವಿಂಗ್ ಏರಿಯಾ. ಏನು ಹಾಲ್ ಆರ್ ದಿ ಲಿವಿಂಗ್ ಏರಿಯಾ ಅಂದ ತಕ್ಷಣ ಏನು ನಿಮಗೆ ಎಲ್ಲವೂ ಒಂದು ತಲೆಯಲ್ಲಿ ಒಂದು ಯೋಚನೆ ಬರುತ್ತೆ. ಏನು ಯೋಚನೆ ಬರುತ್ತೆ ಅಂದರೆ, ಎಷ್ಟು ಸೀಟರ್ ನಾವಿಲ್ಲಿ ಸೋಫಾ ಹಾಕ್ಕೋಬಹುದು, ಡಿಸೈನ್ ಹೇಗಿದೆ, ಫಾಲ್ ಸೀಲಿಂಗ್ ಹೇಗಿದೆ ನೋಡಿ. ಫಾಲ್ ಸೀಲಿಂಗ್ ತೋರಿಸ್ತಾರೆ ನೋಡಿ. ಫಾಲ್ ಸೀಲಿಂಗ್ ಹೀಗಿದೆ, ಓಕೆನಾ. ದಿಸ್ ಇಸ್ ದ ಫಾಲ್ ಸೀಲಿಂಗ್. ಕ್ರಾಸ್ ವೆಂಟಿಲೇಷನ್ಗೆ 2 ಕಡೆ ಕಿಟಕಿಗಳನ್ನ ಕೊಟ್ಟಿದ್ದಾರೆ.
ಎರಡು ಕಡೆ ಕಿಟಕಿಗಳು ಕೊಟ್ಟಿದ್ದಾರೆ. ಗಾಳಿ ಮತ್ತು ಬೆಳಕಿಗೆ ಪೂರ್ಣ ಪ್ರಮಾಣದಲ್ಲಿ ಅವಕಾಶ ಇದೆ. ಇಲ್ಲಿ ಯಾವುದೇ ತರಹ ನಿಮಗೆ ನಾನು ಇದನ್ನು ವೀಡಿಯೋ ಮಾಡ್ತಾ ಇರ್ಬೇಕಾದ್ರೆ ಇನ್ನೊಂದು ವಿಷಯ ಗಮನಿಸಬೇಕು ಸ್ನೇಹಿತರೆ, ನಾನು ಯಾವ ಥರ ಎಕ್ಸ್ಟ್ರಾ ಲೈಟಿಂಗ್ಗಳನ್ನ ಯೂಸ್ ಮಾಡಿರುವಂತಹ ವಿಡಿಯೋ ಅಲ್ಲ. ನಾನು ಯಾವ ಥರ ಗ್ರಾಫಿಕ್ ಡಿಸೈನ್ಗಳನ್ನ ಮಾಡಿ ಅಥವಾ ಶೇಡಿಂಗ್ಗಳನ್ನ ಯೂಸ್ ಮಾಡಿ ಅಥವಾ ಕಲರ್ ಕಾಂಟ್ರಾಸ್ಟ್ಗಳನ್ನ ಯೂಸ್ ಅಂತ ಎಡಿಟ್ ಮಾಡುವಂಥ ವಿಡಿಯೋ ಅಲ್ಲ. ವಾಟ್ ಯು ಸಿ ಇಸ್ ವಾಟ್ ಯು ಗೆಟ್ ಅಂತ ಒಂದು ನಂಬಿಕೆ ಇಟ್ಕೊಂಡು ಮಾಡ್ತಾ ಇರುವಂತಹ ವಿಡಿಯೋ ಇದು. ಸೊ ಟೈಲ್ಸ್ದು ನೀವು ಡಿಸೈನಿಂಗ್ ನೋಡ್ಬೋದು. ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ಗ್ರನೈಟ್ ಯೂಸ್ ಮಾಡಿದ್ದಾರೆ ಕಾಂಬಿನೇಷನು. ಇದರಲ್ಲಿ ಯೂಸ್ ಮಾಡಿರುವಂಥ ಡಿಸೈನ್ ನೋಡ್ಬೋದು. ಫ್ಲೋರಿಂಗಲ್ಲಿ ಫುಲ್ ಸೈಜ್ ಟಿ ವಿ ಕ್ಯಾಬಿನೆಟ್ ನೋಡಿ, ಈಗ ನೋಡ್ತಾ ಇರೋಂಥದ್ದು ಫುಲ್ ಸೈಜ್ ಟಿ ವಿ ಕ್ಯಾಬಿನೆಟ್. DTH ಕೇಬಲ್ನ ಅಳವಡಿಸಿದ್ದಾರೆ. ಈಗಾಗಲೇ CCTV ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಸೊ ಡಿಸೈನ್ LED ಲೈಟಿಂಗ್ ನೋಡ್ಬೋದು. ಕ್ಲೋಸ್ಡ್ ಕಂಪಾರ್ಟ್ಮೆಂಟ್ ಇದೆ, ಓಪನ್ ಶೋ ಕೇಸ್ ಇದೆ. ಅದಾದ ನಂತರ ನಾನಾಗಲೇ ಒಂದು ವಿಚಾರ ಹೇಳ್ತಾ ಇದ್ದೆ. ಸೊ ಏನು ಅಂತಂದರೆ, ಎಷ್ಟು ಯೂಶ್ವಲಿ ಎಲ್ಲರಿಗೂ ಒಂದು ಹಾಲ್ ತೋರಿಸಿದ ತಕ್ಷಣ ಏನು ಸುಪ್ರೀತವ್ರಿಗೆ ಎಷ್ಟು ಸೋಫಾ ಹಾಕ್ಕೋಬೋದು. ಇಲ್ಲಿ ಈಸಿಲಿ ನೀವು 3+3 6 ಸೀಟರ್ ಸೋಫಾ ಹಾಕ್ಕೊಂಡು ಮಧ್ಯದಲ್ಲಿ ಟೀಪೋ ಇಟ್ಕೊಂಡ್ರು ಓಡಾಡಲಿಕ್ಕೆ ಯಾವುದೇ ಥರ ತೊಂದರೆ ಆಗಲ್ಲ. ವೆಸ್ಟ್ ಫೇಸಿಂಗ್ ಸೈಟಲ್ಲಿ ನಾರ್ತ್ ಫೇಸಿಂಗ್ ಮೇನ್ ಡೋರ್, ನಾರ್ತಿಂದ ಎಂಟ್ರ್ ಅದೇ ನೋಡಿ. ನೀವು ನೋಡ್ತಾ ಇರೋಂಥ ಟೀಕ್ ಕಾರ್ವಿಂಗ್ ಇರುವಂತಹ ಪೂಜಾ ರೂಮು ವಿತ್ ಗ್ಲಾಸ್ ಇದೆ. ಗಣಪತಿ ಮುಖ ಇದೆ ಅದರ ಮೇಲೆ. ಸೊ ದಿಸ್ ದ ಟೀಕ್ ಮಾಡಿರೋಂಥದ್ದು. ಒಬ್ಬರು ಈಸಿಲಿ ಒಳಗೆ ಕೂತು ಪೂಜೆ ಮಾಡ್ಬೋದು. ಅಲ್ಲಿಗೂ ಅಷ್ಟೇ ಕ್ಲೋಸ್ ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಪೂಜೆ ಸಾಮಾನು ಇಟ್ಕೊಳ್ಳಿಕ್ಕೆ. ನೋಡ್ಬೋದು ಇದನ್ನು. ಕಲರ್ ಕಾಂಬಿನೇಷನ್ ವಿಚಾರಕ್ಕೆ ಬಂದಾಗ ಬಹಳ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ಸು ಟೀ ಕುಡ್ ಕಾಂಬಿನೇಷನ್ ಆಗಿರ್ಬೋದು, ಟೀ ಕುಡ್ಗೆ ಹೊಂದಿಕೊಂಡಿರುವಂತೆ TV ಕ್ಯಾಬಿನೆಟ್ ಕಾಂಬಿನೇಷನ್ಸ್ ಇರ್ಬೋದು, ಲೈಟಿಂಗ್ಗಳಿರ್ಬೋದು, ಪೇಂಟ್ ಇರ್ಬೋದು, TV ಕರ್ಟನ್ ರಾಡ್ಸ್ಗಳು ಎಲ್ಲವೂ ಕಾಂಬಿನೇಷನ್ ಇಸ್ ವೆರಿ ಫೈನ್. ನಾನಿವಾಗ ಗ್ರೌಂಡ್ ಫ್ಲೋರಲ್ಲಿದ್ದೀನಿ. ಗ್ರೌಂಡ್ ಫ್ಲೋರ್ ಇರುವಂಥ 2 ಬೆಡ್ರೂಮ್ ಅಂತಂದರೆ ಇದು ದಿಸ್ ಈಸ್ ದಿ ಮಾಸ್ಟರ್ ಬೆಡ್ರೂಮ್. ಬನ್ನಿ, ಯಾಕೆ ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ತೀನಿ ಅಂತಂದರೆ, ನೋಡಿ ನೀವು ಈಸಿಲಿ ಇಲ್ಲೂ ಒಂದು ಕಿಟಕಿ ಇದೆ. ಅಗೇನ್ ಐಮ್ ಟೆಲಿಂಗ್ ಯು ಆಲ್ ಮೇಡ್ ಅಪ್ ಆಫ್ ಫಸ್ಟ್ ಕ್ವಾಲಿಟಿ ಟೀ ಕುಡಿದು ಇದಕ್ಕೆ ಆದಂತಹ ಅಲ್ಲಿ ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಈಸಿಲಿ ಒಂದು ಮಾಸ್ಟರ್ಸ್ ಕಿಂಗ್ ಸೈಜ್ ಬೆಡ್ನ ನಾವಿಲ್ಲಿ ಅಕಾಮಡೇಟ್ ಮಾಡಬಹುದು. ಅದಾದ ನಂತರ ಇದಕ್ಕೆ ಆದಂಥ ಒಂದು ವಾಶ್ರೂಮ್, ಅಂದರೆ ಇದಕ್ಕೆ ಆದಂಥ ಅಟ್ಯಾಚ್ ಒಂದು ಬಾತ್ರೂಮ್ ಇದೆ. ವಾಸ್ತು ವಿಚಾರಕ್ಕೆ ಬರೋಣ. ಯಾಕೆ ಈ ಮನೆಯಲ್ಲಿ ರೂಮ್ ಒಳಗೆ ವಾಸ್ತು ವಿಚಾರ ಹೇಳ್ತಾ ಇದ್ದೀನಿ ಅಂತಂದರೆ, ನೋಡಿ ಈ ಭಾಗ ಅಂದರೆ ನೋಡಬೇಕಾಗಿರುವಂಥ ವಿಚಾರ, ಇಲ್ಲಿ ದೇವ್ರ ಮನೆ ಇದೆ. ಓಕೆನಾ? ಈ ಮನೆ ದೇವ್ರ ಮನೆಗೆ ಇಲ್ಲಿ ಪೂಜಾ ರೂಮ್ ಇದೆ. ಎರಡು ಮಧ್ಯಕ್ಕೂ ಟಚ್ ಆಗಬಾರ್ದು ಅಂತಲೇ ಇವ್ರು ಏನು ಮಾಡಿದ್ದಾರೆ ಅಂದರೆ, ನೋಡಿ ಈ ಥರ ಒಂದು ಸ್ಟೈಲಿಂಗಲ್ಲಿ ಮಾಡಿರೋಕ್ಕೆ ಇದೊಂದು ಸ್ಮಾಲ್ ಡ್ರೆಸ್ಸಿಂಗ್ ಟೇಬಲ್ಲು. ಸೊ ಇಲ್ಲಿಗೆ ಈ ಗೋಡೆ ನಿಂತೋಗಿದೆ. ಪೂಜಾ ಮನೆ ದೇವ್ರ ಗೋಡೆ ಇಲ್ಲಿಗೆ ನಿಂತಿದೆ. ಬಾತ್ರೂಮ್ದು ಇಲ್ಲಿ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಎಂಟೈರ್ ಈ ಕಡೆಗೂ ಆ ಕಡೆಗೂ ತೋರಿಸ್ತೀನಿ. ಸೊ ದೆರ್ ಇಸ್ ನೋ ಟಚಿಂಗ್ ಬಿಟ್ವೀನ್ ದಿ ಪೂಜಾ ರೂಮ್ ವಾಲ್ ಆ್ಯಂಡ್ ದಿ ಬಾತ್ರೂಮ್ ವಾಲ್. ಸೊ ಯಾವುದೂ ಟಚ್ ಆಗಿಲ್ಲ. ಇಲ್ಲಿಗೂ ಅಷ್ಟೇ ಫುಲ್ ಸೈಜ್ ನೋಡ್ಬೋದು ನೀವು. ಒಂದು ಫುಲ್ ಸೈಜ್ ಅಂದರೆ ಕೆಳಗಿಂದ ಮೇಲೆ ತನಕ ಮತ್ತು ಮೇಲ್ಗಡೆ ಸ್ಲೈಡಿಂಗ್ ವಾರ್ಡ್ರೋಬ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಇದ್ರದ್ದು ಡಿಸೈನು ಸಹ ನೋಡ್ಬೋದು. ಅಲ್ಲಿ ವಾಲ್ ಪೇಂಟ್ ನೋಡ್ಬೋದು, ಡಿಸೈನರ್ ವಾಲ್ ಪೇಂಟು, ಕರ್ಟನ್ ರಾಡ್ಸು, 2 ಕಿಟಕಿಗಳಿದೆ. ಹಾಗೆ ಕ್ರಾಸ್ ವೆಂಟಿಲೇಷನ್ ಈಗಾಗಲೇ ಹೇಳಿದಂತೆ ನೋಡಿ, ಅಲ್ಲೂ ಒಂದು ಕಿಟಕಿ ಇದೆ, ಇಲ್ಲೂ ಒಂದು ಕಿಟಕಿ ಇದೆ. 2 ಕಿಟಕಿ ಕೊಟ್ಟಿದ್ದಾರೆ. ಎರಡಕ್ಕೂ ಸಹ ಕ್ರಾಸ್ ವೆಂಟಿಲೇಷನ್ ಇಸ್ ನಾಟ್ ಅ ಪ್ರಾಬ್ಲಮ್. ಬನ್ನಿ, ನಾನು ಇವಾಗ ವಾಸ್ತು ವಿಚಾರ ತೋರಿಸ್ದೆ, ಮಾಸ್ಟರ್ ರೂಮ್ ಬೆಡ್ರೂಮ್ ತೋರಿಸ್ದೆ. ಸೊ ಒಂದು ಅಟ್ಯಾಚ್ ಬಾತ್ರೂಮ್ ನೋಡಿದ್ರಿ. ಈಗ ನಾವು ಅಲ್ಲಿ ದೇವ್ರ ಮನೆ ನೋಡಿದ್ರಿ. ಅದಾದ ನಂತರ ನಾನು ಇನ್ನೂ ಒಂದು ಬೆಡ್ರೂಮ್ನ ತೋರಿಸ್ಬಿಡ್ತೀನಿ. ಬನ್ನಿ. ಇದಕ್ಕೂ ಅಷ್ಟೇ ದಿಸ್ ಡೋರ್ ಆ್ಯಂಡ್ ದಿಸ್ ಟೀಕ್ ಡೋರ್ ಮತ್ತು ಇದೆಲ್ಲ ಫ್ರೇಮ್ದು ಎಲ್ಲ ಟೀಕು. ಇಲ್ಲೂ ಸಹ ಅಷ್ಟೇ ಕಂಫರ್ಟೇಬಲಿ ನೀವು ಮಾಸ್ಟರ್ ಸೈಜ್ ಕಿಂಗ್ ಸೈಜ್ ಅಲ್ಲ, ಐಮ್ ರಿಪೀಟಿಂಗ್ ದಿಸ್ ಮಾಸ್ಟರ್ ಸೈಜ್ ಬೆಡ್ನ ಹಾಕ್ಕೋಬೋದು. ಕಿಟಕಿಗಳು ಕೊಟ್ಟಿದ್ದಾರೆ. ಅಗೇನ್ ಕಂಟಿನ್ಯೂಯಿಂಗ್ ದ ಫುಲ್ ಸೈಜ್ ಸ್ಲೈಡಿಂಗ್ ವಾರ್ಡ್ರೋಬ್ಗಳು ಮಾಡಿದ್ದಾರೆ. ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇದೆ, ಟೀ ಕುಡ್ಡಲ್ಲಿ ಎಂಟ್ರೆನ್ಸ್ ಇದೆ, ಸ್ಟ್ಯಾಂಡರ್ಡ್ ಬಾತ್ರೂಮ್, ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಎಲ್ಲ ಆಗಿದೆ. ಇಲ್ಲಿ ಯಾವುದೇ ತರಹ ಇನ್ನು ಪೆಂಡಿಂಗ್ ವರ್ಕ್ಗಳು ಯಾವುದೂ ಇಲ್ಲ. ಅದಾದ ನಂತರ ಒಂದು ಬಾತ್ರೂಮ್ ತೋರಿಸ್ತಾರೆ ನೋಡಿ. ಇವಾಗ ನೀವು ನೋಡ್ತಾ ಇರುವಂಥದ್ದು ಒಂದು ಕಾಮನ್ ವಾಶ್ರೂಮ್ ಪ್ಲಸ್ ಹ್ಯಾಂಡ್ ವಾಶು. ಕಾಮನ್ ವಾಶ್ರೂಮ್ ಆಯಿತು. ಕಾಮನ್ ವಾಶ್ರೂಮ್ ಪಕ್ಕದಲ್ಲೇ ಇರುವಂಥದ್ದು ಸ್ಟ್ಯಾಂಡರ್ಡ್ ಬಾತ್ರೂಮ್ ಫಿಟ್ಟಿಂಗ್ಸ್ ಈಗಾಗಲೇ ಎಲ್ಲ ಆಗಿದೆ. ಸೊ ದಿಸ್ ಈಸ್ ದಿ ಡೈನಿಂಗ್ ಏರಿಯಾ. ಡೈನಿಂಗ್ ಏರಿಯಾ ಪಕ್ಕದಲ್ಲೇ ಯುಟಿಲಿಟಿ ಏರಿಯಾ ನೀವು ನೋಡ್ಬೋದು. ಆ ವಾಸ್ತು ವಿಚಾರಕ್ಕೆ ಬಂದಾಗ ನೋಡಿ, ನಾನು ಆಗಲೇ ತೋರಿಸ್ದೆ. ಆಗಲೂ ಆ ಪಕ್ಕದಲ್ಲೇ ಈ ಏನು ನಾನು ಈಗ ಡೈನಿಂಗ್ ಏರಿಯಾ ಪಕ್ಕದಲ್ಲೇ ಒಂದು ಸ್ಪೇಸ್ ಮಾಡಿದ್ದಾರೆ. ಇದು ಪೂಜಾ ರೂಮು, ಇದು ಟಾಯ್ಲೆಟ್ದು ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ. ಸೊ ಅದ್ರ ಮಧ್ಯಕ್ಕೆ ವಾಸ್ತು ಅನುಗುಣವಾಗಿ ಟಚ್ ಆಗಬಾರ್ದು ಅಂತ ವಾಸ್ತು ಅನುಗುಣವಾಗಿ ಮಾಡಿರುವಂಥದ್ದು. ಸೊ ನೀವು ಬಾತ್ರೂಮ್ ಪಕ್ಕದಲ್ಲೇ ಇದನ್ನು ತೋರಿಸ್ಬೇಕು ಮುಂಚೆ ನೋಡಿ. ಇಲ್ಲಿ ಸ್ಟೋರೇಜ್ ಸ್ಪೇಸ್ ಇದೆ, ಹ್ಯಾಂಡ್ ವಾಶ್ ಕೆಳಗೆ, ಸಿಂಗಲ್ ಪೀಸ್
ಬಾತ್ರೂಮ್ ಫಿಟ್ಟಿಂಗ್ಸ್ ಇದು. ದಿಸ್ ಆಲ್ ಆಫ್ ಜಾಗ್ವಾರ್ ಫಿಟ್ಟಿಂಗ್ಸು. ನೋಡಿ ಇಲ್ಲೂ ನೋಡ್ಬೋದು ಟೈಲ್ಸ್, ಸ್ಟೈಲಿಂಗ್ ಆಫ್ ಟೈಲ್ಸ್ ಭಾಳ ಚೆನ್ನಾಗಿದೆ. ನಿಮಗೆ ಇಲ್ಲಿ ಮಿರರ್ ಹಾಕಿ ಕೊಡ್ತಾರೆ ಖಂಡಿತವಾಗ್ಲೂ. ಸೊ ಐ ಆಮ್ ಎಂಟ್ರಿಂಗ್ ದಿ ಕಿಚನ್ ಏರಿಯಾ. ಸ್ಟೋರೇಜ್ ಸ್ಪೇಸ್ ನೋಡ್ಬೋದು. ಮತ್ತು ನೋಡಿ ಫುಲ್ ಸೈಜ್ ಸ್ಟೋರೇಜ್ ಸ್ಪೇಸ್. ನಿಮಗೆ ಸ್ಟೋರ್ ರೂಮೇ ಬೇಕಾಗಿಲ್ಲ, ಅಷ್ಟು ದೊಡ್ಡ ಸ್ಟೋರೇಜ್ ಸ್ಪೇಸ್ ಇದೆ. ಪ್ಲಸ್ ನೋಡಿ ಯಾವ ಥರ ಸ್ಲೈಡಿಂಗ್ ನಿಮಗೆಲ್ಲ ನೀಟಾಗಿ ಸಾಫ್ಟ್ ಕ್ಲೋಸು ಎಲ್ಲ ಬರುತ್ತೆ. ಗ್ರನೈಟ್ ಟಾಪ್ ಇದೆ. ಸೊ ಸಿಂಕ್ಗಳು ಕೊಟ್ಟಿದ್ದಾರೆ, SS ಸಿಂಕ್ ಕೊಟ್ಟಿದ್ದಾರೆ, ವಾಟರ್ ಪ್ಯೂರಿಫೈರ್ಗೆ ಆಪ್ಷನ್ ಕೊಟ್ಟಿದ್ದಾರೆ, ಇನ್ಲೆಟ್ ಆ್ಯಂಡ್ ಔಟ್ಲೆಟ್ ವಾಟರ್ಗೆ. ಸೊ ಕಿಚನ್ ಏರಿಯಾ ಆಯಿತು, ಫುಲ್ ಸ್ಟೋರೇಜ್ ಸ್ಪೇಸ್ ಆಯಿತು. ಇಲ್ಲೂ ನೋಡಿದ್ರಿ, ಕ್ಲೋಸಿಂಗ್ ನೋಡಿ ತೋರಿಸ್ತೀನಿ ಇನ್ನೂ ಒಂದು ಸರಿ. ಎಷ್ಟು ದೊಡ್ಡದು, ಈಸಿ ಕ್ಲೋಸಬಲ್ ನಿಮಗೆ ಸ್ಟೋರೇಜ್ ಸ್ಪೇಸ್ ಇದೆ. ಸ್ಟೋರೇಜ್ ಸ್ಪೇಸ್ ಆದ ನಂತರ ನಾನು ಇವಾಗ ಡೈನಿಂಗ್ ಏರಿಯಾ ಕಡೆಯಿಂದ, ಡೈನಿಂಗ್ ಏರಿಯಲ್ಲಿ ಎಷ್ಟು ಸೀಟ್ರ್ ಹಾಕೋಬೋದು ಅಂತ ಕೇಳ್ತಿದ್ದೀರಾ? ಈಸಿಲಿ ಒಂದು 4 to 6 ಸೀಟ್ರ್ ಖಂಡಿತವಾಗ್ಲೂ ಹಾಕೋಬೋದು. ಬನ್ನಿ ಈಗ ಮಾಡ್ತೀವಿ ಯುಟಿಲಿಟಿ ಏರಿಯಾ. ಅದೊಂದು ಸರಿ ತೋರಿಸ್ತಾರೆ ನಿಮಗೆ ಎಂಟ್ರೆನ್ಸ್, ಅಲ್ಲೊಂದು ಬಾಗಿಲಿದೆ. ಸೊ ಬನ್ನಿ, ಇಲ್ಲಿ ಎಲ್ಲ ಸೇಫ್ಟಿ ಗ್ರಿಲ್ಸ್ಗಳನ್ನ ಹಾಕಿದ್ದಾರೆ ನೋಡ್ಬೋದು. ಬನ್ನಿ, ಎರಡು ಮನೆ ಲೆಕ್ಕ. ಗ್ರೌಂಡ್ ಫ್ಲೋರ್ ಒಂದು ಮನೆ ಇದೆ, ಫಸ್ಟ್ ಫ್ಲೋರ್ ಒಂದು ಮನೆ ಇದೆ, ಸೇಮ್ ಡಿಸೈನ್ ಅಂತ. ವಾಟರ್ ಇನ್ಲೆಟ್ ಮತ್ತು ವಾಟರ್ ಔಟ್ಲೆಟ್ ವಾಷಿಂಗ್ ಮಿಷಿನ್ಗೆ. ಪ್ಲಸ್ ನಿಮ್ಮ ಅಕಸ್ಮಾತ್ ನೀವೇನಾದ್ರು ಡ್ರೈಯರ್, ವಾಷಿಂಗ್ ಮಿಷಿನ್ ಅಲ್ಲದೆ ಡ್ರೈಯರ್ ತೊಗೋತೀರಾ ಅಥವಾ ಅಂತ ಡಿಶ್ ವಾಷರ್ ತೊಗೋತೀರಾ ಅಂದರೆ ಇಲ್ಲಿ ಇಟ್ಕೋಬಹುದು. ಯಾಕೆಂದರೆ ಮೇಲ್ಗಡೆ ಮಳೆ ನೀರು ಮತ್ತು ಏನೂ ಬರಲ್ಲ. ಸೊ ನೀವು ಬಟ್ಟೆಗಳನ್ನು ಸಹ ಒಣಗಾಕೊಳ್ಳಿಕ್ಕೆ ನೋಡಿ ಇವರೇ ಆಪ್ಷನ್ ಕೊಟ್ಬಿಟ್ಟಿದ್ದಾರೆ. ಇದು ತಂತಿಗಳು ಹಾಕ್ಕೊಂಡ್ರೆ ಆಯಿತು, ಇದಕ್ಕೆ ಆಪ್ಷನ್ ಈಗಾಗಲೇ ಕೊಟ್ಟಿದ್ದಾರೆ. ಸಂಪ್ ಇಲ್ಲಿದೆ, ಸರಿಸುಮಾರು 10,000 to 12,000 ಲೀಟ್ರ್ ಸಂಪಿದೆ. ಮತ್ತು ಮನೆ ಸುತ್ತಕ್ಕೂ ಅಂದರೆ ನೀವೆಲ್ಲೂ ಇದು ಟಚ್ ಆಗಿಲ್ಲ, ಗೋಡೆ ವಾಸ್ತು ಅನುಗುಣವಾಗಿದೆ. ಸೊ ಒಂದು ರೌಂಡ್ ಪೂರ್ತಿ ಹೋಗ್ಬೋದು ನೀವು. ಸೊ 12,000 ಲೀಟ್ರ್ ಸಂಪಿದೆ. ವಾಟರ್ ಮೇಲಕ್ಕೆ ಹೋಗೋಕ್ಕೆ ಇದ್ದ ಕಂಟ್ರೋಲರ್ಸ್ ಹಾಕಿದ್ದಾರೆ. ಸೊ 2 ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ, ಇನ್ಲೆಟ್ ಆ್ಯಂಡ್ ಔಟ್ಲೆಟ್ ಪಾಯಿಂಟ್ ಕೊಟ್ಟಿದ್ದಾರೆ. ಬಟ್ಟೆ ಒಣಗಾಕ್ಲಿಕ್ಕೆ ಜಾಗ ಕೊಟ್ಟಿದ್ದಾರೆ. ಸೇಫ್ಟಿ ಗ್ರಿಲ್ಸ್ ಇದೆ. ಇಲ್ಲೂ ಒಂದು ಡೋರ್ ಇದೆ, ಆ ಕಡೆನೂ ಒಂದು ಡೋರ್ ಇದೆ. ಸೊ ಒಮ್ಮೆ ನೀವು ನೋಡ್ಬೋದು. ಈಗ ಒಂದು ಸರಿ ಪೂರ್ತಿ ಒಂದು ರೌಂಡ್ ಮನೆಯ ಪ್ರದಕ್ಷಿಣೆ ಅಂತ ಏನಂತೀವಿ, ದೇವ್ರ ಮನೆಯ ಪ್ರದಕ್ಷಿಣೆ ಆಗ್ತಂಗೆ, ದೇವಸ್ಥಾನನ ಪ್ರದಕ್ಷಿಣೆ ಆಗ್ತಂಗೆ ಈ ಮನೆನ ಒಂದು ರೌಂಡ್ ನೀವು ಪೂರ್ತಿಯಾಗಿ ಸುತ್ತು ಬರ್ಬೋದು. ಬನ್ನಿ, ಇಲ್ಲಿ ಹೋಗ್ಬೇಕಾರೆ ಇನ್ನೊಂದು ಸರಿ ಗಮನಿಸಿ ತೋರಿಸ್ಬಿಡಿ. ನೋಡಿ ಇದು ಅಷ್ಟೇ, ಬಟ್ಟೆ ಒಣಗಾಕ್ಲಿಕ್ಕೆ ಮಾಡಿರುವಂಥದ್ದು. ತಂತಿಗಳು ಹಾಕ್ಕೋಬೋದು. ಸೊ ಮಳೆ ಬಂದ್ರೂ ಇಲ್ಲಿ ಬಟ್ಟೆ ಒಣಗುತ್ತೆ, ಒದ್ದೆ ಆಗಲ್ಲ. ಇದು ತೋರಿಸ್ಬಿಡಿ ಹಂಗೆ ಅವ್ರಿಗೆ, ವೀಕ್ಷಕರಿಗೆ. ಇಲ್ದು ಡೋರು ತೋರಿಸ್ತಾ ಇರೋದು, ಇದೊಂದು ಡೋರು, ಇದೊಂದು ಎಂಟ್ರಿ. ಬನ್ನಿ. ಸೊ ಐ ಹ್ಯಾವ್ ಕಂಪ್ಲೀಟೆಡ್ ದಿ ಎಂಟೈರ್ ಟೂರ್ ಆಫ್ ದಿಸ್ 2 bedroom, ground floor 2 bedroom and first floor 2 bedroom house which is for sale. This is at Mysore Srirampura income tax layout. This is Srirampura income tax layout, 3040 1200 square feet, 9 to 12 meters ಲೆಕ್ಕದಲ್ಲಿ. ಬಟ್ ಈ ಫಾರ್ ಈಸಿಲಿ ಅಂಡರ್ಸ್ಟ್ಯಾಂಡಿಂಗ್, ಹಲವಾರು ಜನ ಕೇಳಿದ್ರಿ ಸುಪ್ರಿ 1200 ಅಂತ 1200 ಇರಲ್ಲ ಅಂತ. ನಾನು ಮಾಡುವಂಥ ವೀಡಿಯೋಗಳು ಭಾಳಷ್ಟು ಎಲ್ರಿಗೂ ಅರ್ಥ ಆಗಲಿ ಅಂತ. ಸೊ ಇನ್ನೊಂದು ಟೆಕ್ನಿಕಲ್ ಪಾಯಿಂಟಿಗೆ ಬಂದಾಗ ಭಾಳಷ್ಟು ಜನ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳಿದ್ರಿ, ಸ್ವಲ್ಪ ಮನೆ ನೀವು ವಿವರಿಸ್ಬೇಕಾದ್ರೆ ಭಾಳ ಚೆನ್ನಾಗಿ ವಿವರಿಸಿರ್ತೀರ, ಬಟ್ ಅದೇ ಟೆಕ್ನಿಕಲ್ ಪಾರ್ಟಾಗಿ ಸ್ವಲ್ಪ ಹೇಳಿ ಅಂತ. ನೋಡಿ, ಈ ಮನೆಗೆ ಸರಿಸುಮಾರು 14 ಕಾಲಮ್ ಬೇಕಾಗುತ್ತೆ. ಅಂದರೆ ಪಿಲ್ಲರ್ಗಳು ಯೂಸ್ ಮಾಡಿದ್ದಾರೆ. ಈ ವಾಲ್ಗಳೆಲ್ಲ ಇದರೊಳಗಿರುವಂಥದ್ದೆಲ್ಲ ರೆಡ್ ಬ್ರಿಕ್ಸ್, ವೆಲ್ ಬರ್ಂಟ್ ರೆಡ್ ಬ್ರಿಕ್ಸ್, 9 ಇಂಚು ಬೈ 4 ಇಂಚು ಇರುವಂತಹ ವೆಲ್ ಬರ್ಂಟ್ ರೆಡ್ ಬ್ರಿಕ್ಸ್. ಅದಂತರ ಎಲ್ಲ ಕಂಬಿಗಳು ಎಲ್ಲ ಹೈ ಆ್ಯಂಡ್ ಫಸ್ಟ್ ಕ್ವಾಲಿಟಿ TMT ರಾಡ್ಗಳು ಯೂಸ್ ಮಾಡಿದರೆ. ಸ್ಟ್ರಕ್ಚರಲ್ ಡಿಸೈನ್ ಇರ್ಬೋದು, ಪ್ಲ್ಯಾನಿಂಗ್ ಇರ್ಬೋದು, ಬೇಕಾದ ದಾಖಲಾತಿಗಳು ಕೊಡಲಾಗತ್ತೆ ನಿಮಗೆ. ಅದಾದ ನಂತರ ಕೇಳ್ತೀರಿ, ಕ್ಯೂರಿಂಗ್ ಮಾಡಿರೋ ಥರ ಕ್ರ್ಯಾಕ್ಗಳು ಡೆವಲಪ್ ಆಗುತ್ತಾ ಅಂತ. ಒಂದು ವಿಚಾರ, ಕ್ರ್ಯಾಕ್ಸ್ ವಿಚಾರಕ್ಕೆ ಬಂದಾಗ ನೀವು ಯಾವುದೇ ತರಹ ಚಿಕ್ಕ ಅಥವಾ ದೊಡ್ಡ ಬಿಲ್ಡಿಂಗೆಲ್ಲ ತೊಗೊಂಡು ನೀವು ಗೊತ್ತಿರುವಂತಹ ಎಲ್ಲ ಅತಿ ಶ್ರೇಷ್ಠ ಇಂಜಿನಿಯರ್ಗಳನ್ನ ಕೇಳಿದ್ರೆ, ಕ್ರ್ಯಾಕ್ಸ್ ಆರ್ ವೆರಿ ಕಾಮನ್ ಇನ್ ಎನಿ ಗಿವನ್ ಕಂಡೀಷನ್ಸ್ ಇನ್ ಕರ್ನಾಟಕ. ನೀವು ಯಾವುದೇ ಥರ ಮೆಟೀರಿಯಲ್ ಯೂಸ್ ಮಾಡಿದ್ರೆ ಏರ್ ಕ್ರ್ಯಾಕ್ಸ್ ಅಂತ ಹೇಳ್ತೀವಿ, ದಟ್ ಗೆಟ್ಸ್ ಜನರೇಟೆಡ್. ಬಟ್ ದರ್ ಇಸ್ ನೋ ಒನ್ ಕ್ಯಾನ್ ಗಿವ್ ಯು ಅ ಫುಲ್ ಫ್ಲಡ್ಜ್ ಸೊಲ್ಯೂಷನ್ ಸೇಯಿಂಗ್ ದಟ್ ನಾವು ಇದೇ ಥರ ಮನೇನ ಅಥವಾ ಕ್ರ್ಯಾಕ್ ಇಲ್ಲದೆ ಕಟ್ಟೋಕ್ಕಾಗಲ್ಲ ಅಂತ. ಸರಿ, ಬರೋ ಚಾನ್ಸಸ್ಗಳಿದೆ. ಬಟ್ ಈ ಮನೇಲಿ ಅಟ್ ದಿಸ್ ಕರೆಂಟ್ ಗಿವನ್ ಕಂಡೀಷನ್ ಯಾವುದೇ ಥರ ಕ್ರ್ಯಾಕ್ಸ್ ಆಗಲಿ, ಲೀಕೇಜ್ ಆಗಲಿ, ಸೀಪೇಜ್ ಆಗಲಿ ಯಾವುದೇ ಥರ ಇಲ್ಲ. ಸೊ ಈ ಮನೆ ಸೇಲ್ಗಿದೆ. ಗ್ರೌಂಡ್ ಫ್ಲೋರಲ್ಲಿ ಯಾವ ಥರ ಡಿಸೈನ್, ಪ್ಲ್ಯಾನಿಂಗ್, ಎಕ್ಸಿಕ್ಯೂಷನ್ ಇದೆ, ಸೊ ದೇ ಹ್ಯಾವ್ ಡನ್ ಇಟ್ ದ ಸೇಮ್ ವೇ ಇಟ್ ದ ಫಸ್ಟ್ ಫ್ಲೋರ್. ಸೊ 2 ಪೋರ್ಷನ್ನು ಇರುವಂಥದ್ದು. ನೀವು ರೆಂಟಲ್ ಇನ್ಕಮ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಮೈಸೂರಲ್ಲಿ. ನಾನು ಇವಾಗಲೇ ತೊಗೊಂಡಿದ್ದ ರೆಂಟಿಗೆ ಕೊಟ್ಟಿರ್ತೀನಿ. ಮುಂಬರುವ ದಿನಗಳಲ್ಲಿ ನನಗೆ ಬೇಕಾದಾಗ ನಾನೇ ಮೈಸೂರಿಗೆ ಬಂದು ಸೆಟ್ಲಾಗಿ ಒಂದು ಪೋರ್ಷನ್ ನಾನಿರ್ತೀನಿ, ಪೋರ್ಷನ್ ಅವಾಗಲೂ ರೆಂಟಿಗೆ ಕೊಡ್ತೀನಿ ಅಂತ ಎಲ್ಲ ಥರ ಕಾಂಬಿನೇಷನಲ್ಲಿ ವರ್ಕ್ ಆಗುವಂತಹ ಮನೆ ಇದಿರೋದು.
ಮೈಸೂರು ಶ್ರೀರಾಮ್ಪುರ ಆದ ನಂತರ ಇರುವಂಥ ಕಂದಾಯ ಬಡಾವಣೆಯಲ್ಲಿ ಸೇಲ್ಗಿರುವಂತಹ ಮನೆ. ನಾನು ಇದೇ ಥರ ಮೈಸೂರಿಂದ ಇಂಟ್ರೆಸ್ಟಿಂಗ್ ಪ್ರಾಪರ್ಟೀಸ್ಗಳನ್ನ ತೊಗೊಂಡು ನಾನು ನಿಮ್ಮ ಮುಂದೆ ಸುಪ್ರೀತ್ ಹಾಜರಾಗ್ತೀನಿ ಸ್ನೇಹಿತರೆ. ಅಲ್ಲಿ ತನಕ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಟೇಕ್ ಕೇರ್ ಆ್ಯಂಡ್ ಬಾಯ್.